ನಮಸ್ಕಾರ. ಮುಖ್ಯಾಂಶಗಳು. ಇತ್ತೀಚೆಗೆ ನಗರದಲ್ಲಿ ನಡೆದ ಪೊಲೀಸ್ ಸೂಪರಿಂಟೆಂಡೆಂಟ್ ಲಕ್ಷ್ಮಣ್, ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಈ ಮೂವರು ವ್ಯಕ್ತಿಗಳ ಕೊಲೆಗೆ ಕಾರಣನಾದ ವ್ಯಕ್ತಿಯನ್ನು ಅಮರ್ ಅಲಿಯಾಸ್ ಜನ್ಮ ಎಂದು ಗುರುತಿಸಲಾಗಿದ್ದು, ಈತನನ್ನು ಜೀವಂತವಾಗಿ ಅಥವಾ ನಿರ್ಜೀವ ಸ್ಥಿತಿಯಲ್ಲಾದರೂ ಹಿಡಿಯಬೇಕೆಂದು ಪೊಲೀಸ್ ಮಹಾನಿರ್ದೇಶಕ ಶ್ರೀ ವೆಂಕಟರಾಮಯ್ಯ ಆಜ್ಞೆ ಹೊರಡಿಸಿದ್ದಾರೆ. ಅಮರ್, ಇಲ್ಲಿ ನೋಡು, ನಿನ್ ಫೋಟೋ ಪೇಪರ್ ಹಾಕಿದ್ದಾರೆ. ವಾಂಟೆಡ್ ಡೆಡ್ ಆರ್ ಅಲೈವ್ ಅಂತ. ಅಮರ್, ನೀನ್ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋದು ಒಳ್ಳೇದಲ್ಲ. ಹೆದರ್ಕೊಂಡು ಓಡೋಗೋದು ಹೇಡಿಗಳ ಲಕ್ಷಣ, ವೀರ ಲಕ್ಷಣ ಅಲ್ಲ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದು ತಪ್ಪು. ಅದು ಅಲ್ಲದೆ ಮಿನಿಸ್ಟರ್ ಮಾದೇವನಿಗೆ ಪೊಲೀಸ್ ಕಮಿಷನರ್ ಸೆಕ್ಯೂರಿಟಿ ಕೊಟ್ಟಿದ್ದಾರಂತೆ. ಪೊಲೀಸ್ ಅಲ್ಲ, ಬ್ರಹ್ಮ ಬಂದ್ರು ಅವನ ಉಳಿಸಕ್ಕಾಗಲ್ಲ. ಯಾಕಂದ್ರೆ ಅವನ ಆಯುಸ್ ಬರೆದ ಪೆನ್ನಲ್ಲಿ ಇಂಕ್ ಮುಗಿದೋಗಿ ಅದೀಗ ಮೃತ್ಯು ಪಾಶ ಆಗಿ ನನ್ನ ಮುಷ್ಟಿಯಲ್ಲಿದೆ. ಸರ್, ಸೆಕ್ಯೂರಿಟಿ ಎಲ್ಲ ಹೇಗಿದ್ದೀರಿ? ಇಟ್ಸ್ ಗುಡ್ ಸರ್. ಐಡೆಂಟಿಫೈ ಮಾಡದೆ ಯಾರನ್ನೂ ಒಳಗಡೆ ಬಿಡ್ಕೊಡ್ದು. ಓಕೆ ಸರ್. ಮಿಸ್ಟರ್ ವೆಂಕಟರಾಮಯ್ಯ, ಬನ್ನಿ ಇಲ್ಲಿ. ಏನ್ ಸರ್? ನನಗೆ ಯಾಕೋ ಭಯ ಆಗ್ತಿದೆ. ನಾನು ಫಾರಿನ್ ಹೋಗಿರ್ತೀನಿ. ಆ ಜನ್ಮ ಸತ್ತ ಮೇಲೆ ನನಗೆ ಇನ್ಫಾರ್ಮೇಶನ್ ಕೊಡಿ, ಬಂದ್ಬಿಡ್ತೀನಿ. ಯಾಕೆ ಸರ್ ಎದುರ್ಕೋತೀರಾ? ನಾವಿದೀವಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಮ್ಮವ್ರನ್ನೇ ನೀವು ಉಳಿಸ್ಕೊಳಕ್ ಆಗ್ಲಿಲ್ಲ. ನಮ್ ಸರ್ವಿಸ್ ಪೂರ್ತಿ ನಿಮ್ಮನ್ನೇ ಕಾಯ್ತಾ ಕೂತ್ರೆ ಜನಗಳನ್ನ ನೋಡೋರು ಯಾರ್ರಿ? ಈಗಲೇ ಜನ ಬೇಸತ್ ಕೂತಿದ್ದಾರೆ. ಸ್ವಲ್ಪ ದಿನ ಹೋದ್ರೆ ಚಪ್ಪಲಿ ತಗೊಂಡು ಹೊಡಿತಾರೆ. ಏನ್ರಿ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀರಾ? ಮುಂದೆ ನಾನು ಸಿಎಂ ಆಗೋನು, ಹುಷಾರ್. ಅಲ್ಲ ರೀ, ನೀವಿರೋದು 5 ವರ್ಷ. ಅಷ್ಟ್ರಲ್ಲಿ ಆಡಬಾರ್ದ ಆಟ ಎಲ್ಲ ಆಡಿ ನಮ್ಮನ್ನ ಯಾಕ್ರಿ ಗೋಳು ಹಿಕ್ಕೋತೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡಿದ್ರ? ಅಮರ್ರು ಜನ್ಮ ಆಗೋಕೆ ಕಾರಣ ಯಾರ್ರಿ? ಅದು ಹಲೋ, ಜನ್ಮ ಮರ್ಯಾದೆಯಾಗಿ ಬಂದ್ ಸರೆಂಡರ್ ಆಗು. ಯಾರಿಗೆ? ಪುಲ್ಗೇಟ್ ಕಾನೂನ್ಗ, ನಡ್ಸತ್ ನ್ಯಾಯಕ್ಕ. ಸರ್, ಇನ್ನೊಂದು ಬಲಿ ಬಾಕಿ ಇದೆ. ಅದನ್ನು ಮುಗಿಸಿದ ಮೇಲೆ ನಾನೇ ಬಂದು ಸರೆಂಡರ್ ಆಗ್ತೀನಿ. ಅವರಿರೋದು ನನ್ನ ಸೆಕ್ಯೂರಿಟಿಲಿ. ನೀನ್ ಅವ್ರನ್ನ ಕೊಲ್ಲಕ್ ಸಾಧ್ಯ ಇಲ್ಲ. ಕಾಕಿ ಅನ್ನೋದು ಪವಿತ್ರವಾದ ಬಟ್ಟೆ. ಅಂತ ಬಟ್ಟೆ ತೊಟ್ಟ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ಇಂಥ ಕಚಡ ವ್ಯಕ್ತಿಗಳಿಗೆ ಕಾವಲು ಕಾಯಬಾರ್ದು. ಸಹಾಯ ಕೇಳ್ಕೊಂಡು ಬಂದವ್ರನ್ನ ಕಾಯೋದು ನಮ್ಮ ಕರ್ತವ್ಯ. ಹಾಗೆ ಸಾಯೋರ್ನ ಕಾದು ಪ್ರಯೋಜನ ಇಲ್ಲ ಸರ್. ವಾಟ್ ಡು ಯು ಮೀನ್? ಒಬ್ಬ ವ್ಯಕ್ತಿ ಸಾಯೋದಕ್ಕೆ ಅವನ ಪಾಪದ ಕೊಡ ತುಂಬಿರ್ಬೇಕು, ಇಲ್ಲ ಆಯಸ್ ಮುಗಿದಿರ್ಬೇಕು. ಅವನಿಗೆ ಎರಡೂ ಆಗಿದೆ. ಅಂತವನ್ನ ನೀವೇ ಅಲ್ಲ, ಇಡೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾದ್ರೂ ಉಳಿಸ್ಕೊಳಕ್ಕಾಗಲ್ಲ. ನನ್ನ ಮಾತು ಕೇಳು. ನಿನಗೆ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಮೊದಲು ಬಂದು ಸರೆಂಡರ್ ಆಗು. ನ್ಯಾಯ ಕೇಳೋಕೆ ನಾನು ಅಮರಲ್ಲ ಸರ್, ಜನ್ಮ. ಅಂದ್ರೆ ಅವನ ಸಾವು. ಬರ್ತಾ ಇದ್ದೀನಿ. ಹಲೋ, ನಾ ಹೇಳಿಲ್ವಾ ಅವನ ಸಾಯಿಸ್ಬಿಡ್ತಾನೆ? ನಾನು ಫಾರಿನ್ ಕಳಿಸ್ಬಿಡಿ. ಸುಮ್ನೆ ಯಾಕ್ರಿ ಗಾಬರಿ ಆಗ್ತೀರಿ? ನಿಮ್ಮ ಪ್ರಾಣನ ಕಾಪಾಡೋ ಜವಾಬ್ದಾರಿ ನಮ್ದು. ಸ್ವಲ್ಪ ಸುಮ್ನಿರಿ. ನಾ ಏನ್ ಹೇಳ್ತೀನಿ? ಅರೆ ಪ್ಲೀಸ್. ಇನ್ಸ್ಪೆಕ್ಟರ್ ಸರ್, ಜನ್ಮ ಮಿನಿಸ್ಟರ್ನ ಕೊಂದೇ ಕೊಲ್ತೀನಿ ಅಂತ ಹೇಳ್ತಿದ್ದಾನೆ. ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮ ಡಿಪಾರ್ಟ್ಮೆಂಟ್ ಹಾಕಿರೋ ಷರತ್. ಯು ಮಸ್ಟ್ ಬಿ ವೆರಿ ಕೇರ್ಫುಲ್.
ಯುವರ್ ಆನರ್, ಆರೋಪಿ ಸ್ಥಾನದಲ್ಲಿರೋ ಈ ಅಮರ್ ಅಲಿಯಾಸ್ ಜನ್ಮ ಈಗಾಗಲೇ ತನ್ನ ಸ್ನೇಹಿತ ಕುಮಾರ್ನನ್ನ ಕೊಲೆ ಮಾಡಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಈತ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಪೊಲೀಸ್ ಅಧಿಕಾರಿಗಳಾದ SP ಲಕ್ಷ್ಮಣ್, SI ರಾಜಶೇಖರ್ ಹಾಗೂ ಲಾಯರ್ ಕಪನಿಪತಿ ಅವರನ್ನ ಕೊಂದದ್ದು ಅಲ್ಲದೆ ಈಗ ಮಾಜಿ ಮಂತ್ರಿ ಮಹದೇವಯ್ಯನವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ದೃಢಪಟ್ಟಿದೆ. ಅದರಿಂದ ಯುವರ್ ಆನರ್, ಈ ಆರೋಪಿಗೆ ನ್ಯಾಯಾಲಯವು ಯಾವ ರೀತಿಯಾದ ಕನಿಕರವನ್ನು ತೋರಿಸಿ ಉಗ್ರವಾದ ಶಿಕ್ಷೆಯನ್ನೇ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಿಸ್ಟರ್ ಅಮರ್, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಕೊಲೆ ಮಾಡಲಿಲ್ಲ ಸರ್, ನನ್ನ ಕರ್ತವ್ಯ ಮಾಡಿದೆ. ಮಿಸ್ಟರ್, ಇಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕೆ ವಿನಃ ನೀವು ನಮ್ಮನ್ನೇ ಪ್ರಶ್ನೆ ಮಾಡಬಾರ್ದು. ನಾನು ಅಪರಾಧ ಅಂತ ಪ್ರೂವ್ ಮಾಡೋಕೆ ನೀವು ಪ್ರಶ್ನೆ ಕೇಳೋ ಹಾಗೆ ನಾನು ನಿರಪರಾಧ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿಮ್ಮನ್ನ ಪ್ರಶ್ನೆ ಕೇಳಬಾರ್ದಾ? ನಾನು ಕೊಲೆಗಾರ ಆಗೋದಕ್ಕೆ ಕಾರಣ ಯಾರು? ಈ ಕೋರ್ಟು, ಈ ಕಾನೂನು. ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಹೊತ್ತಿದ್ದ ನನ್ನ ಸ್ನೇಹಿತನ ಹತ್ರ 1 ಲಕ್ಷ ರೂಪಾಯಿ ಲಂಚ ತಗೊಂಡು ಅವನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ನಾನು ಪೊಲೀಸ್ನವ್ರು ಕೊಟ್ಟಿದ್ದಕ್ಕೆ ಈ ನ್ಯಾಯಾಲಯ ನಾನು ಕೊಟ್ಟಿದ್ದೇನು? ಡಾಕ್ಟರ್ ಸರ್ಟಿಫಿಕೇಟಾ, ಇಂಜಿನಿಯರ್ ಸರ್ಟಿಫಿಕೇಟಾ? ಕೊಲೆಗಾರ ಅನ್ನೋ ಸರ್ಟಿಫಿಕೇಟ್ ಕೊಟ್ಟು ಜೀವವಾದ ಶಿಕ್ಷೆ ವಿಧಿಸಿದ್ರು. ಅದಕ್ಕೆ ನಾನು ಅವ್ರನ್ನ ಕೊಂದೆ. ನಾನು ಅವ್ರನ್ನ ಕೊಲ್ಲದೆ ಹೋಗಿದ್ರೆ ಇಂಥ ಎಷ್ಟೋ ಜನ ಅಮಾಯಕರನ್ನ ಕೊಂದು ಅದಕ್ಕೆ ಲಾಕಪ್ ಡೆತ್ ಅನ್ನ ಹೆಸರು ಕಟ್ತಾ ಇದ್ರು. ಹೇಳಿ ಸರ್, ಇಂಥ ವಿಷಜಂತುಗಳನ್ನ ನಾನು ಕೊಂದ ತಪ್ಪ? ಅದರ ಬದಲು ನೀವು ಅವರನ್ನ ಕೋರ್ಟ್ಗೆ ತಂದು ಒಪ್ಪಿಸಿದ್ರೆ ನಾವು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಿಮಗೆ ನ್ಯಾಯವನ್ನ ದೊರಕಿಸ್ಕೊಡ್ತಾ ಇದ್ವಿ. ನಿಮ್ಮ ಈ ಕಮಿಷನ್ ಇಂದ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ? ಅಂಗನವಾಡಿ ಕಾರ್ಯಕರ್ತನ ಅತ್ಯಾಚಾರ ಮಾಡಿ ಸಾಯಿಸ್ತಾರಲ್ಲ, ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ಪ್ರಭುದೇವನ ಕಾರ್ಮಿಕನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೊಂದ ಪೊಲೀಸ್ ಆಫೀಸರ್ಗೆ ಯಾವ ಶಿಕ್ಷೆ ಕೊಟ್ರಿ? ಹರ್ಷದನ್ನ ಲಾಯರ್ನ ಕೊಲೆ ಮಾಡಿದ ರೌಡಿಗಳನ್ನ ಪೊಲೀಸರ CBI ತಂದು ಕೋರ್ಟಲ್ಲಿ ನಿಲ್ಲಿಸ್ತಾರಲ್ಲ, ಅವರೆಲ್ಲ ಏನಾದ್ರು? ಕರುಣಾಕರನ ಹುಡುಗನ್ನ ಲಾಕಪ್ ಅಲ್ಲಿ ಹೊಡೆದು ಸಾಯಿಸ್ತಾರಲ್ಲ, ಅವ್ರಿಗೆ ಯಾವ ಶಿಕ್ಷೆ ಕೊಟ್ರಿ? ನಿಮ್ಮ ಈ ಕೋರ್ಟ್ಗೆ, ಈ ಸರ್ಕಾರಕ್ಕೆ ಅಧಿಕಾರದಲ್ಲಿರೋರಿಗೆ ಶಿಕ್ಷೆ ಕೊಡೋ ತಾಕತ್ತಿಲ್ಲ ಸರ್, ಇಲ್ಲ. ಕೋರ್ಟ್ಗೆ ಹಿರಿಯ ಕಿರಿಯ ಅನ್ನೋ ಭೇದ ಭಾವ ಇಲ್ಲ. ಸರಿಯಾದ ಸಾಕ್ಷಿ ಆಧಾರ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ. ಎಲ್ಲಿವರೆಗೂ ಶ್ರೀಮಂತರು ತಾವು ಇಟ್ಕೊಂಡಿರೋ ವೇಷ ಇರ್ತಾರ, ಸಾಕ್ಷಿನ ದುಡ್ಡಿನ ಹೊತ್ತಿಗೆಯಲ್ಲಿ ಹೊತ್ಕೊಂಡು ಮಲಗಿರ್ತಾರೋ ಅಲ್ಲಿವರೆಗೂ ನಮ್ಮಂತವ್ರಿಗೆ ನ್ಯಾಯ ಸಿಗಲ್ಲ. ನಿಮಗೆ ನ್ಯಾಯ ಸಿಕ್ಕಿದ್ರೆ ನಿಮ್ಮಿಂದ ಕೊಲೆಯಾದವ್ರನ್ನ ವಾಪಸ್ ತಂದ್ಕೊಡಕ್ಕಾಗತ್ತಾ? ಅವ್ರಿಗೆ ಮುಂಚೆ ಸತ್ತವರು ನನ್ನ ತಾಯಿ, ತಂಗಿ, ಸ್ನೇಹಿತ. ನಿಮ್ಗಾಗ್ಲಿ ನಿಮ್ ಕೋರ್ಟ್ಗಾಗ್ಲಿ ಅವ್ರನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಮಿಸ್ಟರ್ ಅಮರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕೋರ್ಟಿನ ಬಗ್ಗೆ, ಸರ್ಕಾರದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬಾರ್ದು. ನ್ಯಾಯ ಸಿಗದೆ ಇದ್ದಾಗ ಸರ್ಕಾರ ತಟ್ಟಿ ಕೇಳೋ ಅಧಿಕಾರ ನಮಗಿದೆ ಸರ್. ಬಡವ್ರ ಕಣ್ಣೀರು ಒರ್ಸಕ್ಕಾಗದೆ ಇರೋ ಈ ಕಾನೂನು, ಈ ನ್ಯಾಯಾಲಯ ನಮಗೆ ಬೇಕಾಗಿಲ್ಲ. ಸರ್ಕಾರ ಏನು ಆಕಾಶದಿಂದ ಹಿಡಿದು ಬಂದಿಲ್ಲ. ಜನರು ಕೊಟ್ಟರು ಅಧಿಕಾರ, ಅವ್ರು ಕೊಟ್ಟರು ಅಧಿಕಾರನ ನೀವು ಲಾಯರ್ ಆಗಿರೋದು, ನೀವು ಜಡ್ಜ್ ಆಗಿರೋದು. ಅದೇ ಜನ ಇವತ್ತು ನನ್ನ ಅಪರಾಧ ಅಂತ ಹೇಳಿ ನಾನು ಒಪ್ಕೋತೀನಿ. ನೀವು ಕೊಲೆ ಮಾಡಿಬಿಟ್ಟು ಜನ ಅದನ್ನಿಲ್ಲ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ಅದೇ ಜನ ಒಬ್ಬ ರೌಡಿನ, ಕೊಲೆಗಾರನ, ಲಫಂಗನ ಓಟ್ ಹಾಕಿ ಗೆಲ್ಲಿಸಿದಾಗ ಅವನ MLA ಅಂತ ಒಪ್ಕೊಳ್ಳಲ್ವಾ? ಮಂತ್ರಿ ಅಂತ ಒಪ್ಕೊಳ್ಳಲ್ವಾ? ಅದನ್ನು ಒಪ್ಕೊಂಡವ್ರು ಇದನ್ನ ಯಾಕೆ ಸರ್ ಒಪ್ಕೊಳಕ್ಕಾಗಲ್ಲ? ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಯಾಕೆ ಸರ್ ಕಟ್ಟಿದ್ದೀರಾ? ಇಲ್ಲಿ ನಡೆಯೋ ಅನ್ಯಾಯ ನೋಡಬಾರ್ದು ಅಂತ ಕಟ್ಟು ಬಿಚ್ಚಿ ಸರ್, ಅನ್ಯಾಯ ನೋಡ್ಲಿ. ಯಾವ್ದ್ರಿ ಅನ್ಯಾಯ? ನೀವು ಕೊಲೆ ಮಾಡಿರೋದಕ್ಕೆ ಬೇಕಾದಷ್ಟು ಸಾಕ್ಷಿ ಆಧಾರಗಳಿದೆ, ಆದ್ರೆ ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ, ಗೊತ್ತಾ? ಕೋರ್ಟ್ ನಲ್ಲಿ ಸತ್ಯಕ್ಕಿಂತ ಸಾಕ್ಷಿನೇ ಮುಖ್ಯ. ಆದ್ರೆ ನೀವುಗಳೆಲ್ಲ ಓದಿ ಲಾಯರ್ ಯಾಕಾಗಿದ್ದೀರಾ? ನೀವು ಜಡ್ಜ್ ಯಾಕಾಗಿದ್ದೀರಾ? ಕಮಿಷನರ್ ಸರ್, ಯಾಕೆ ಸರ್ ಸುಮ್ಮನೆ ಇದ್ದೀರಾ? ಮಾತಾಡಿ ಸರ್. ಮತ್ತೆ ನಂಗೆ ಅನ್ಯಾಯ ಆಗಿದೆ ಅಂತಾನ ಅವನ ಕೊಲೆ ಮಾಡೋ ತಪ್ಪಿಸಿ ನೀವು ನನ್ನ ಕರ್ಕೊಂಡ್ ಬಂದಿದ್ದು? ನೀವು ಮಾತಾಡ್ದಿದ್ರೆ ನಂಗೆ ನ್ಯಾಯ ಸಿಗಲ್ಲ ಸರ್. ಮಾತಾಡಿ ಸರ್. ಸರ್, ಈ ಜನ್ಮ ಸಾಯ್ತಾನೆ ಅಂತ ನಂಗೆ ಭಯ ಇಲ್ಲ. ಆದ್ರೆ ಇಂಥವ್ರ ಹಟ್ಟಾಸದಿಂದ ಸೊರಗ್ತಾ ಇರೋ ಸಮಾಜ ನಿಮ್ಮಂಥವರಿಂದ ಆದ್ರೂ ಹೊಸ ಜನ್ಮ ತಾಳ್ಲಿ ಅಂತ ಪ್ಲೀಸ್ ಸರ್.
ಇವರಾನ ಒಬ್ಬ ಮನುಷ್ಯನಿಗೆ ಒಂದು ಏಟು ಬಿದ್ದರೆ ತಡ್ಕೋಬಹುದು, ಪದೇ ಪದೇ ಏಟು ಬೀಳ್ತಾನೆ ಇದ್ರೆ ಅವನು ಏನಾಗ್ತಾನೆ ಅನ್ನೋದಕ್ಕೆ ಈ ಅಮರು ಜನ್ಮ ಅಂತ ಆಗಿರೋದೇ ಸಾಕ್ಷಿ. ಇವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದೆ. ಆದರೆ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಆಗ್ಬಿಟ್ಟೆ. ನೀವು ಅಪರಾಧಿ ಅಂತ ಹೇಳ್ತಾ ಇರೋ ಈ ಅಮರು ನಿರಪರಾಧಿ ಅಂತ ಹೇಳೋಕೆ ಸಾವಿರಾರು ಜನ ಹೊರಗಡೆ ಕಾಯ್ಕೊಂಡಿದ್ದಾರೆ. ಇಂಥವನಿಗೆ ನ್ಯಾಯ ಸಿಗಲಿಲ್ಲ ಆದ ಮೇಲೆ ನಾನು ಈ ಪದವಿಲಿ ಇರಕ್ಕೆ ಇಷ್ಟಪಡಲ್ಲ. ಯುವರ್ ಆನರ್, ಕೋರ್ಟ್ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ ಆಧಾರಗಳು ಅಂತ ತಮಗೂ ಗೊತ್ತೇ ಇದೆ. ಇನ್ನು ಮುಂದಿನ ನಿರ್ಧಾರ ತಮಗೇ ಸೇರಿದ್ದು. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಮರ್ನನ್ನು ಅಪರಾಧಿ ಎಂದು ಈ ನ್ಯಾಯ ಅಪರಾಧಿ ಜನ್ಮ ಅಲ್ಲ ಯುವರ್ ಆನರ್, ಮಂತ್ರಿ ಮಹಾದೇವಯ್ಯ. ನೀವು ಹೇಳೋದೇನೇ ಇದ್ರೂ ಈ ಕಟಕಟಿಗೆ ಬಂದು ಹೇಳಿ. ನಿಮ್ಮ ತೀರ್ಪಲ್ಲಿ ನ್ಯಾಯ ಇಲ್ಲ. ಎಷ್ಟೋ ಜನ ಅಮಾಯಕರಿಗೆ ಕೆಲಸದ ಆಸೆ ತೋರಿಸಿ ಲಂಚ ತಗೊಂಡು ಕೆಲಸನೂ ಕೊಡಿಸದೆ ಅವ್ರು ತಿರುಗಿ ಬಿದ್ದಾಗ ಅವ್ರನ್ನ ಸಾಯಿಸಿ ಅದಕ್ಕೆ ಲಾಕ್ ಅಪ್ ಡೆತ್ ಅನ್ನೋ ಬಣ್ಣ ಕಟ್ಟಿದ್ದಾನೆ. ನಾವು ದೇವರು ಅಂತ ಪೂಜೆ ಮಾಡೋ ಸರಸ್ವತಿನ ಹಣದಾಸೆಗೆ ಮಾರ್ಕೆಟ್ ನಲ್ಲಿ ಮಾರೋ ವಸ್ತು ತರ ಮಾರೋ ಇವನು ನಿರಪರಾಧಿನ. ಇಂಥವ್ರು ಬದುಕಿದ್ರೆ ಲಂಚ ಅನ್ನೋ ಪದ ಎಲ್ಲಾ ಕಡೆ ತುಂಬಿ ವಿದ್ಯಾರ್ಥಿಗಳು ವಿದ್ಯೆನ ವರ ಅಂತ ತಿಳ್ಕೊಳ್ಳಲ್ಲ ಸರ್, ಶಾಪ್ ಅಂತ ತಿಳ್ಕೊತಾರೆ. ಈ ಅಮರ್ ಜನ್ಮ ಅನ್ನೋ ರೂಪ ತಾಳ್ದ, ತನ್ನ ತಾಯಿ ತಂಗಿನ ಕಳ್ಕೊಂಡು ಹೋರಾಡ್ದ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ, ಈ ಜನತೆಗೋಸ್ಕರ. ಅಂತವನೇ ನೀವು ಅಪರಾಧಿ ಅನ್ನೋದಾದ್ರೆ ಇಂಥವನ್ನ ಏನೇನ್ಬೇಕು? ಮಿಸ್ಟರ್, ನ್ಯಾಯಾಲಯದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡಬೇಡಿ. ಯಾರಿಗೆ ಸರ್ ಮರ್ಯಾದೆ? 100 ಜನರನ್ನ ಸುಲಿಗೆ ಮಾಡ್ತಾ ಸರ್ವಾಧಿಕಾರ ನಡೆಸೋ ಇಂಥವ್ರಿಗೆ ಮರ್ಯಾದೆ ಅಲ್ಲ, ಮರಣದಂಡನೆ ಕೊಡ್ಬೇಕು. ನ್ಯಾಯಾಲಯಕ್ಕೆ ತನ್ನದೇ ಆಗಿರತಕ್ಕಂತ ನೀತಿ ನಿಯಮಗಳಿವೆ. ಅದನ್ನ ನೀವು ಹೇಳಿದ್ರಿ ಅಂತ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಬದಲಾಯಿಸಿದ್ರು ನಾನು ಬದಲಾಯಿಸ್ತೀನಿ. ಇದುವರೆಗೂ ಯಾವ ಕೋರ್ಟು ಕೊಡದೇ ಇರೋ ತೀರ್ಪನ್ನ ಜನತೆ ಪರವಾಗಿ ನಾನು ಕೊಡ್ತೀನಿ. ನೋ. ಎಸ್,